ನಮಸ್ತೆ. RTI ಆಕ್ಟಿವಿಸ್ಟ್ ಅಂಡ್ ಸೋಷಿಯಲ್ ವರ್ಕರ್ ನಾಗರಾಜ್. ಕಾಂಗ್ರೆಸ್ ಸರ್ಕಾರಕ್ಕೆ ಕರ್ನಾಟಕ ಜನತೆ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತಾ ನಿಮ್ಮ ಸರ್ಕಾರದ ಯೋಗ್ಯತೆಗಳನ್ನು ಎತ್ತಿಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಆಳುವಂಥ ಮಹಾನುಭಾವರಿಗೆ ನಾಚಿಕೆ ಆಗಿದೆ. ನಮ್ಮ ಆಟೋ ಚಾಲಕರು ಇಂಧನ ಇಲ್ಲದೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿಬಿಟ್ಟಿದ್ದೀರಿ. ಆ ಘನತೆ, ಆ ಕೀರ್ತಿ ತಮಗೆ ದಕ್ಕತಕ್ಕದ್ದು. ಇಂಧನ ಸಚಿವರೇ, ಪ್ರಿಯಪ್ಪವರೇ, ನಾವು ಇಲ್ಲಿದ್ದೀರಿ. ದಯವಿಟ್ಟು ಪ್ರೆಸ್ ಮೀಟ್ ಮಾಡಿರಿ. ಯಾಕೆ LPG ಸಿಗ್ತಾ ಇಲ್ಲ ಅನ್ನೋದಕ್ಕೆ. ಮನೇಲಿ ಕೂತ್ಕೊಂಡು ಆರಾಮಾಗಿರೋದಲ್ಲ ನಿಮ್ಮನ್ನು ಆರಿಸಿ ಕಳಿಸಿರೋದು. ನಮ್ಮ ರಾಜ್ಯ ಜನತೆಯ ಕಷ್ಟ ಸುಖಗಳನ್ನು ನೋಡಿ ಅಂತ ನಿಮ್ಮನ್ನು ಆರಿಸಿ ಕಳಿಸಿರೋದು. ನೀವೆಲ್ಲ ಮನೆ ಸೇರಿಕೊಂಡು ದೇವಸ್ಥಾನದಲ್ಲಿ ಗಂಟೆ ಹೊಡಿತಾ ಇದ್ದೀರಾ? ನಾಚಿಕೆ ಆಗಲ್ಲ ನಿಮಗೆ? ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತ್ಕೊಂಡು ಆಟೋ ಚಾಲಕರು ದಂಬಾಲು ಬೀಳ್ತಾ ಇದ್ದಾರೆ. ಗ್ಯಾಸ್ಗಳು ಸಿಗ್ತಾ ಇಲ್ಲ, ಮನೆಗಳಿಗೆ ಗ್ಯಾಸ್ ಬರ್ತಾ ಇಲ್ಲ, ಹೋಟ್ಲ್ಗಳು ಮುಚ್ತಾ ಇದೆ. ಆಮೇಲೆ ಸಾರ್ವಜನಿಕರು ಹೊರ ರಾಜ್ಯಗಳಿಂದ ಬಂದಂಥ ಜನಗಳು ಮನೆಗಳಿಲ್ಲದೆ ಹೋಟೆಲ್ ಊಟ ಮಾಡ್ಕೊಂಡು ಅದನ್ನು ಆಶೆ ಪಡ್ಕೊಂಡಿರ್ತಾರೆ. ಊಟ ಹೇಗೆ ಸಿಗುತ್ತೆ? ಇದೆಲ್ಲ ನಿಮಗೆ ಪಾಪ ಪ್ರಜ್ಞೆ ಕಾಡ್ತಾ ಇಲ್ವಾ ನಿಮಗೆಲ್ಲ? ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ದಯವಿಟ್ಟು ತಾವು ಬಡಸ್ಥಾನದಿಂದ ಬಂದಿರಾ ಅಂತ ಹೇಳ್ತಿದ್ದೀರಾ, ಅಲ್ಲಲ್ಲಿ ಹೇಳ್ಕೊಳ್ತೀರಾ. ತಾವು ರಾಜ್ಯ ಜನತೆಯ ನಿಜವಾದ ಗೋಳನ್ನು ಕೇಳಿ. ಆಟೋ ಚಾಲಕರ ಗೋಳನ್ನು ಕೇಳೋರು ಯಾರೋ ಅನ್ನೋ ಪರಿಸ್ಥಿತಿಯಲ್ಲಿ ಬಂದಿದೆ. ಪಾಪ ಬೆಳಗಿಂದ ಸಾಯಂಕಾಲ ಹೊಡೆದೇ ಒಂದು 200 ರೂಪಾಯಿ ಸಿಗಲ್ಲ, 300 ರೂಪಾಯಿ ಸಿಗಲ್ಲ. ಮನೆ ಬಾಡಿಗೆ ಕಟ್ಟೋಕ್ಕಾಗಲ್ಲ, ಮಕ್ಕಳು ವಿದ್ಯಾಭ್ಯಾಸ ನಡೆಸೋಕ್ಕಾಗಲ್ಲ, ಸುಸಂಸ್ಥಿತವಾದ ಒಂದು ಜೀವನವನ್ನು ನಡೆಸೋಕ್ಕಾಗಲ್ಲ ರೀ. ಆ ರೀತಿ ಇದ್ದಾಗ ಕೂಡ ಪಾಪ ಅವ್ರೇನೋ ರಸ್ತೆ ಇಳಿದು ಏನು ಆಟೋ ಓಡಿಸ್ಕೊಂಡು ಜೀವನ ಮಾಡ್ತಾರೋ ಅದಕ್ಕೂ ನೀವು ಮಣ್ಣು ಹಾಕ್ತಾ ಇದ್ದೀರಾ. ಇದೆಲ್ಲ ಏನು ಗಿಮಿಕ್ಸಾ ಅಂತ ನಮಗೆ ಡೌಟ್ ಬರ್ತಾ ಇದೆ. ಯಾಕಂತ ಹೇಳಿದ್ರೆ, ಈಗ ನೀವು ಮಾತಾಡಿದ್ರೆ ಯುದ್ಧ ನಡೀತಾ ಇದೆ, ಅದರಿಂದ ನಮಗೆ ಗ್ಯಾಸ್ ಬರ್ತಾ ಇಲ್ಲ ಅಂತ ನೀವು ಜನಗಳಿಗೆ ಹೇಳ್ತಾ ಇದ್ದೀರಿ. ಇರ್ಬೋದು, ನನಗೆ ಅದ್ರ ಬಗ್ಗೆ ಅಷ್ಟೊಂದು ಅರಿವಿಲ್ಲ. ಆದರೂ ಕೂಡ ನಾನು ಹೇಳ್ತಾ ಇದ್ದೀನಿ, ಸಾರಾಸಗಟಾಗಿ ಗ್ಯಾಸ್ ಬರ್ತಾ ಇದೆ. ನೀವು ಕೃತಕವಾದ ಅಭಾವವನ್ನು ಸೃಷ್ಟಿಸಿ ಆಟೋ ಚಾಲಕರನ್ನು ಬೀದಿಗೆ ತಳ್ಳುವಂಥ ಪರಿಸ್ಥಿತಿನ ತಾವೇ ನಿರ್ಮಾಣ ಮಾಡ್ತಾ ಇದ್ದೀರಿ ಅನ್ನೋದು ಜನಗಳ ಅಲ್ಲಲ್ಲಿ ಮಾತಾಡ್ತಕ್ಕಂಥ ಮಾತುಗಳು. ನಿಮಗೆ ಇಂಚಿತ್ತು ಮಾನ ಮರ್ಯಾದೆ ಇದ್ದರೆ ಆ ಚಾಲಕರ ಗೋಳನ್ನು ಒಂದ್ಸತಿ ಬೀದಿಗೆ ಬಂದು ಕೇಳ್ರಿ, ಗೊತ್ತಾಗುತ್ತೆ. ಮತ್ತು ಎಷ್ಟೋ ಹೋಟ್ಲುಗಳು ಎಷ್ಟೋ ಹೋಟ್ಲ್ ಕಾರ್ಮಿಕರು ಮಾಡ್ತಾ ಅವ್ರಿಗೆ ಕೆಲಸಗಳಿಲ್ಲದೆ ಪಾಪ ಬೇದಿಲಿ ಭಿಕ್ಷೆ ಬಿಡುವಂಥ ಪರಿಸ್ಥಿತಿ ಬರ್ತಾ ಇದೆ. ನಿಮ್ಗೆ ಇಷ್ಟಿದ್ರೂ ಮಾನ ಮರ್ಯಾದೆ ಇಲ್ಲದೆ ಸರ್ಕಾರ ನಡೆಸ್ತಾ ಇದ್ದೀರಾ. ನಿಮಗೆ ಎಷ್ಟು ವರ್ಷ ನೀವೆಲ್ಲ ಬದುಕಿರ್ತೀರ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನೀವೆಲ್ಲ ಸಾವಿರ ವರ್ಷ ಬದುಕಿರ್ತೀರ. ಎಲ್ಲ ಒಂದಲ್ಲ ಒಂದು ದಿವಸ ಈ ಮಣ್ಣಿಗೆ ಹೋಗಲೇಬೇಕು. ಅಟ್ಲೀಸ್ಟು ನಿಮಗೊಂದು ಪದವಿ ಸಿಕ್ಕಿದಾಗ ಆ ಪದವಿಗೆ ತಕ್ಕಂಥ ಒಂದು ಯೋಗ್ಯತೆ ಬರುವಂಥ ಕೆಲಸಗಳನ್ನು ಮಾಡಬೇಕು. ಅದು ಬಿಟ್ಟು ನೀವು ಜನಗಳನ್ನು ಹೊಟ್ಟೆ ಉರಿಸ್ಕೊಳ್ತಾ ಇದ್ದೀರಾ. ಖಂಡಿತವಾಗಲೂ ಇದನ್ನು ಶ್ರೇಯಸ್ತರ ಅಂತಕ್ಕಂಥಲ್ಲ. ಸರ್ಕಾರ ಈ ಸರ್ಕಾರ ಈ ಸತಿ ಬಿಟ್ಟರೆ ನೆಕ್ಸ್ಟ್ ಸತಿ ಸರ್ಕಾರ ಬರಲ್ಲ ಅನ್ನೋದು ಎಲ್ಲ ಜನಗಳ ಭಾವನೆ. ನಮಸ್ತೆ, ಜೈ ಹಿಂದ್, ಬೋಲೋ ಭಾರತ್ ಮಾತಾ ಕಿ.